ನೀವು ಸಂತೋಷವಾಗಿರ್ಬೇಕಾದ್ರೆ ಮತ್ತೊಬ್ಬರಿಗೋಸ್ಕರ ಕಾಯ್ಬೇಡಿ. ಸಂತೋಷವಾದ ಯಾರು ಮಾಡ್ಬೇಕು ನೋಡ್ರಿ, ಬಹಳ ದುಃಖ ಆಗಿದೆ, ಯಾರು ಚೆನ್ನಾಗಿ ಮಾತಾಡೋರೇ ಇಲ್ಲ, ಯಾಕೆ ಬೇರೆದವ್ರು ಯಾಕೆ ಬೇಕು ನಿಮಗೆ? ಯು ಶುಡ್ ಕ್ರಿಯೇಟ್ ಹ್ಯಾಪಿನೆಸ್ ಯುವರ್ ಸೆಲ್ಫ್. ಇವನ್ ಚಪ್ಪಾಳೆ ತಟ್ಟಿ ಎದ್ದು ನಿಂತ್ಕೊಂಡ್ಬಿಟ್ಟ, ವಂಡರ್ಫುಲ್, ಫ್ಯಾಂಟಾಸ್ಟಿಕ್, ಎಕ್ಸಲೆಂಟ್, ಇಟ್ ದೇವ್ರೆ ಇಷ್ಟು ಬೇಗ ನಾನು ಕೇಳಿದ್ದನ್ನ ಅನುಗ್ರಹ ಮಾಡ್ತಿ ಅನ್ಕೊಂಡಿರ್ಲಿಲ್ಲ, ಥ್ಯಾಂಕ್ ಯು ಗಾಡ್ ಅಂದ. ಇಲ್ಲ ಸರ್, ಬಹಳ ಬೇಜಾರಾಗಿದೆ ನನಗೆ. ಯಾಕೆ? ನಾನು ಅಲ್ಲಿ ಲೆಕ್ಚರ್ ಕೊಡ್ತೀನಿ ಅಂತ ಹೇಳಿದ್ದೆ, 1200 ಜನ ಕಾಯ್ತಿರ್ತಾರೆ, ನನಗೆ ಹೋಗಕ್ ಆಗ್ಲಿಲ್ಲ. ನನ್ ತಪ್ಪಲ್ಲ, ಬಟ್ ಅದು ಹೋಗ್ಲಿಕ್ಕೆ ಆಗ್ಲಿಲ್ಲ, ಕೆಟ್ಟ ಅನಿಸ್ತು, ಅಷ್ಟು ಜನ ಕಾಯಿಸಿದ್ನಲ್ಲ ನಾನು ಅಂತೇಳಿ. ಮತ್ತೆ ಇನ್ನೊಂದು, ನಾನು ಸುಳ್ಳು ಬೇರೆ ಹೇಳ್ಬಿಟ್ಟೆ, ನಾನು ಖುಷಿಯಾಗಿದ್ದೀನಿ ಅಂತ. ಖುಷಿಯಾಗಿಲ್ಲ ಸರ್. ಅವನು ಹೇಳ್ತಾನೆ, ಇಫ್ ಐ ವಿಶ್ ಟು ಫೀಲ್ ಗುಡ್, ಇಟ್ ಇಸ್ ಮೈ ಜಾಬ್ ಟು ಕ್ರಿಯೇಟ್ ಗುಡ್ನೆಸ್ ಅರೌಂಡ್ ಮೀ. ಜಿಗ್ಲರ್ ಎಂತ ಮಾತುಗಾರ ಅಂದ್ರೆ, ಇವತ್ತಿಗೆ ದೊಡ್ಡ ದೊಡ್ಡ ಕಂಪನಿಗಳು ನಿರಾಶೆ ಆಗ್ಬಿಡ್ತವೆ, ಅಯ್ಯೋ ಕಂಪನಿ ಮುಚ್ಚಿ ಬಿಡ್ಬೇಕು ಅಂತ ಅನ್ಕೋತಾರೆ. ಅಂತ ಹೊತ್ತಿಗೆ ಹೇಳ್ತಾರೆ, ಮುಚ್ಚಬೇಡಿ, ಜಿಗ್ಲರ್ ಕರೆದ್ಬಿಡಿ ಒಂದ್ಸಲ. ಆತ ಬಂದು ಎಲ್ಲಾರನ್ನೂ ಒಂದು ಲೆಕ್ಚರ್ ಕೊಟ್ಬಿಟ್ರೆ ಎಲ್ಲ ಎದ್ದು ಇಲ್ಲ ವರ್ಕ್ ಮಾಡ್ತೀವಿ, ಕಂಪನಿ ಬೆಳೆಸೋಣ ಅಂತ. ಕಂಪನಿ ಎಲ್ಲ ಮುಳುಗುವಂತ ಕಂಪನಿ ಎದ್ದು ನಿಂತು ಬಿಟ್ಟಿದ್ದಾರೆ. ಅಂತ ಮಾತುಗಾರ ಆತ. ಆತನಿಗೆ ಯಾರೋ ಬಂದು ಕೇಳಿದ್ರಂತೆ, ಇಂಥ ದಿವಸ ನ್ಯೂಯಾರ್ಕ್ ಅಲ್ಲಿ ನಮ್ ಕಂಪನಿ ನೌಕರದಾರಿಗೆ ಲೆಕ್ಚರ್ ಕೊಡ್ತೀರಾ ಒಂದು, ಎಷ್ಟೊತ್ತಿಗೆ ಅಂತ ಕೇಳಿದ. ಮಧ್ಯಾಹ್ನ 12 ಗಂಟೆಗೆ ಅಂತ. ಆಗ್ಬೋದು. ತನ್ನ ಡೈರಿ ನೋಡಿದ. ಅವತ್ತಿನ ದಿವಸ ಡೈರಿ ಪ್ರಕಾರ ಹಿಂದಿನ ದಿವಸ ಅವನು ಬಾಸ್ಟನ್ ನಲ್ಲಿ ಇದ್ದಾನೆ. ಬಾಸ್ಟನ್ ಅಂತ ಒಂದು ಊರು. ನೀವು ಹಾರ್ವರ್ಡ್ ಅಂತ ಕೇಳಿದಿರಲ್ಲ, ಹಾರ್ವರ್ಡ್ ಯೂನಿವರ್ಸಿಟಿ, ಹಾರ್ವರ್ಡ್ ಬಿಸಿನೆಸ್ ಸ್ಕೂಲ್, MIT, ಮೆಸಾಚ್ಯೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದೆಲ್ಲ ಇರೋದು ಬಾಸ್ಟನ್ ನಲ್ಲಿ. ನಾ ಪ್ರತಿ ವರ್ಷ ಅಲ್ಲಿ ಪಾಠ ಮಾಡಕ್ ಹೋಗ್ತೀನಿ. ಬಾಸ್ಟನ್ ನಿಂದ ನ್ಯೂಯಾರ್ಕ್ ವಿಮಾನದಲ್ಲಿ ಬಂದು 45 ನಿಮಿಷ ಅಷ್ಟೇ. ಅವನು ವಿಚಾರ ಮಾಡಿದ, ಹಾಗಾದ್ರೆ ಒಂದು ಕೆಲಸ ಮಾಡಿ, ಇಂಗ್ಲೆಂಡ್ ಬಾಸ್ಟನ್ ಅಲ್ಲಪ್ಪ, ಇದು ಅಮೆರಿಕದ ಬಾಸ್ಟನ್. ಅಲ್ಲಿ ಬಾಸ್ಟನ್ ನಿಂದ ಬೆಳಗ್ಗೆ 8:15 ಫ್ಲೈಟ್ ಹಿಡ್ಕೊಂಡ್ಬಿಟ್ರೆ 9:00 ನ್ಯೂಯಾರ್ಕ್ ಬರ್ತೀನಿ. ಅಲ್ಲಿ ಕಾರ್ ಹಿಡ್ಕೊಂಡ ಕಂಪನಿಗೆ ಹೋಗೋ ತನಕ 11 ಆಗತ್ತೆ. 12ರಿಂದ 4 ಲೆಕ್ಚರ್ ಮುಗಿಸ್ಕೊಂಡು ಮತ್ತೆ ವಾಪಸ್ ಬಾಸ್ಟನ್ಗೆ ಹೋಗೋದು ಅಂತ ಪ್ಲಾನ್ ಮಾಡ್ಕೊಂಡಿದ್ದ. ಆಯ್ತು ಬರ್ತೀನಿ ಅಂತ ಒಪ್ಕೊಂಡ. ಅಲ್ಲಿ ಸುಮಾರು 1400 ಜನ ಕೆಲಸಗಾರಿಗೆ ಮಾತಾಡ್ಬೇಕು ಅವನು. ಅವತ್ತು ಪ್ಲಾನ್ ಮಾಡಿದ ಹಾಗೆ ಬೆಳಗ್ಗೆ ಬಾಸ್ಟನ್ಗೆ ಹೋದ, ಏರ್ಪೋರ್ಟ್ಗೆ 8:30 ಬ್ಯಾಗ್ ಹಿಡ್ಕೊಂಡು. ಬ್ಯಾಗ್ ಏನ್ ಜಾಸ್ತಿ ಇಲ್ಲ, ಯಾಕಂದ್ರೆ ವಾಪಸ್ ಸಾಯಂಕಾಲ ಹೋಗ್ಬೇಕಲ್ಲ. ಇನ್ನೇನು ಒಳಗೆ ರೆಡಿ ಆಗಿ ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿತು, ವೇಟ್ ಮಾಡ್ತಾ ಇದ್ರು ವಿಮಾನ ಬರುತ್ತೆ ಅಂತ. ಅಷ್ಟರೊಳಗೆ ಒಂದು ಅನೌನ್ಸ್ಮೆಂಟ್ ಆಯ್ತು ಮೈಕಲ್ಲಿ, ದ ಫ್ಲೈಟ್ ಟು ನ್ಯೂಯಾರ್ಕ್ ಈಸ್ ಡಿಲೇಡ್ ಬೈ 1 hour. ನ್ಯೂಯಾರ್ಕ್ ಹೋಗೋ ವಿಮಾನ 1 ತಾಸು ತಡ ಆಗತ್ತೆ ಅಂತ. ಎಲ್ರು ಕೆಟ್ಟ ಮುಖ ಮಾಡಿದ್ರು, ಅಯ್ಯೋ ಮೈ ಗಾಡ್ 1 hour ಲೇಟ್ ಅಂತ ಎಲ್ಲಾರು ಅಂತ ಇದ್ರು. ಅದಕ್ಕೆ ನಾನು ಯಾವಾಗ್ಲೂ ಹೇಳುದು, ಬಸ್ ಸ್ಟ್ಯಾಂಡ್ ಅಲ್ಲಿ ಸ್ಟೇಷನ್ ಅಲ್ಲಿ ಆರಾಮಾಗಿರು. 1 ತಾಸು ಲೇಟ್ ಅಂದ್ರೆ ಏನ್ ಕೆಟ್ಟ ಅನ್ಸೋದೇ ಇಲ್ಲ ನಮಗೆ. 1 ತಾಸ ಬಿಡು, ಆರಾಮಿರೋಣ. ಟ್ರೈನ್ ಫ್ಲೈಟ್ ಅಲ್ಲಿ ಹೋಗೋರು ನಾಟಕ ಜಾಸ್ತಿ, ಅಯ್ಯೋ 1 hour ವೇಸ್ಟ್ ಆಯ್ತಲ್ಲ ಅಂತ. ಇವನೇನ್ ಮಾಡ್ದ ಗೊತ್ತಾ? ಕೂತಿದ್ರಲ್ಲ ಎಲ್ಲರೂ, ಚಪ್ಪಾಳಿ ತಟ್ಟದ, ವಂಡರ್ಫುಲ್, ಫ್ಯಾಂಟಾಸ್ಟಿಕ್, ಎಕ್ಸಲೆಂಟ್ ಅಂದ. ಜನ ಏನೋ ಹುಚ್ಚಕ್ಕ ಅಂತಾನೆ ಇವನು. ಲೇಟ್ ಅಂತ ಅವ್ರು ಹೇಳಿದ್ರು, ಅರ್ಥ ಆಯ್ತಾ ನಿನಗೇನಾದ್ರು? ಫ್ಲೈಟ್ 1 ತಾಸು ತಡ ಇದೆ ಗೊತ್ತಾಯ್ತಾ ಅಂದ್ರು. ಗೊತ್ತಿದೆ ಅಂದ. ವಂಡರ್ಫುಲ್ ಏನಾಯ್ತು ಅಂತ ಕೇಳಿದ್ರು, ಎಕ್ಸಲೆಂಟ್ ಏನು ಅಂತ ಕೇಳಿದ್ರು. ಅವ್ನು ಹೇಳ್ದ, ಎಂತ ಹುಚ್ಚಿದ್ದೀರಿ ನೀವು ಅಂದ. ಯಾಕೆ ಲೇಟ್ ಆಯ್ತು 1 ತಾಸು ನಿಮ್ಗೆ ಗೊತ್ತಾ? ಯಾಕಾಯ್ತು ಅಂದ್ರೆ, ಏನಾದ್ರೂ ಒಂದು ತಾಂತ್ರಿಕ ಸಮಸ್ಯೆ ಇರ್ಬೇಕು ವಿಮಾನದಲ್ಲಿ, ಅಥವಾ ಹವಾಮಾನ ಕೆಟ್ಟಿರ್ಬೇಕು. ದೇವರ ದಯ, ಇಲ್ಲೇ ನೋಡ್ಕೊಂಡ್ರೆ ವಾಸಿ ಆಯ್ತು ಅವರು. ವಿಮಾನದಲ್ಲಿ 30,000 ಅಡಿ ಮೇಲೆ ಹೋದಾಗ ತಾಂತ್ರಿಕ ತೊಂದ್ರೆ ಅಂದ್ರೆ ಏನ್ ಮಾಡ್ತಿದ್ರಿ? 1 ತಾಸು ಆರಾಮಾಗಿರ್ರಿ, ತಿರ್ಗಾಡ್ಕೊಂಡ್ ಬನ್ರಿ, ಎಲ್ಲಾ ಕಡೆ ಹೋಗಿ ಶಾಪಿಂಗ್ ಮಾಡ್ಕೊಳ್ರಿ, ತಿರ್ಗಾಡ್ಕೊಂಡ್ ಬನ್ನಿ ಅಂದ. ಹೌದು ಅಂದ್ರು ಅವ್ರು. ಹಂಗೆ ಮಾತಾಡ್ತಾನ ಅವನು, ಏನ್ ಮಾತಾಡೋದು ಹೌದು ಅನ್ಸ್ಬಿಡುತ್ತೆ. 1 ತಾಸು ತಿರ್ಗಾಡ್ಕೊಂಡ್ ಬಂದ್ರು, ಮತ್ತೆ ರೆಡಿ ಆದ್ರು, ಇನ್ ಹತ್ಬೇಕು ವಿಮಾನಕ್ಕೆ ಅಂತ. ಮತ್ತೊಂದು ಅನೌನ್ಸ್ಮೆಂಟ್ ಬಂತು, ನೌ ದ ಫ್ಲೈಟ್ ಟು ನ್ಯೂಯಾರ್ಕ್ ಈಸ್ ಡಿಲೇಡ್ ಬೈ 4 hours. ಈಗ 4 ತಾಸು ತಡ ಆಯ್ತು ಅಂತ ಅಂದ್ಬಿಟ್ರು. ಈಗ ಯಾರು ಓ ಮೈ ಗಾಡ್ ಅನ್ಲಿಲ್ಲ. ಎಲ್ಲಾರು ತಿರುಗಿ ಇವನ್ ನೋಡಿದ್ರು, ಇವನೇನಂತ ನೋಡೋಣ ಅಂತ ಕೂತಿದ್ದಾನಲ್ಲ ಇವನು. ಇವನ್ ಚಪ್ಪಾಳೆ ತಟ್ಟಿ ಎದ್ದು ನಿಂತ್ಕೊಂಡ್ಬಿಟ್ಟ, ವಂಡರ್ಫುಲ್, ಫ್ಯಾಂಟಾಸ್ಟಿಕ್, ಎಕ್ಸಲೆಂಟ್, ಇಟ್ ದೇವ್ರೆ ಇಷ್ಟು ಬೇಗ ನಾನು ಕೇಳಿದ್ದನ್ನ ಅನುಗ್ರಹ ಮಾಡ್ತಿ ಅನ್ಕೊಂಡಿರ್ಲಿಲ್ಲ, ಥ್ಯಾಂಕ್ ಯು ಗಾಡ್ ಅಂದ. ಮುಂದೆ ನಾನು ಹುಚ್ಚ ಕಾಣ್ತಾನೆ ಇವನು. 1 ತಾಸು ತಡ ಅಂದ್ರೆ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಅನ್ಬೋದಪ್ಪ. 4 ತಾಸಾದ್ರೂ ಒಳ್ಳೇದನ? ಅಲ್ಲಯ್ಯ, 4 ತಾಸಾದ್ರೂ ಒಳ್ಳೇದ ಯಾಕೆ ಅಂತ ಕೇಳಿದ್ರು. ಅವ್ನು ಹೇಳ್ದ, ದೇವ್ರ ದಯ ನಿಮ್ ಮೇಲೆ. ಸಣ್ಣ ಪುಟ್ಟ ರಿಪೇರಿ ಇದ್ರೆ ಮಾಡಿರೋರು 1 ತಾಸಿಗೆ ಹಾರಿರೋದು ವಿಮಾನ. ಒಂದೇನೋ ಮೇಜರ್ ಪ್ರಾಬ್ಲಮ್ ಇದೆ, ಅದು ದೇವ್ರ ಧನ್ಯವಾದ ಹೇಳಿ ಮೇಲೆ ಹೋದಾಗ ಆಗಿದ್ರೆ ಏನಾಗ್ತಿತ್ತು, ಯಾರು ಬದುಕ್ತಿರ್ಲಿಲ್ಲ, ನಾವು ಆರಾಮಾಗಿ ಕೂತ್ಕೊಳ್ಳಿ. ಮತ್ತೆ ಇನ್ನೊಂದು, ಊರಿಗೆ ಹೋಗ್ ನೀವು ಯಾರ್ಯಾರು ನ್ಯೂಯಾರ್ಕಿಗೆಲ್ಲ ಫೋನ್ ಮಾಡಿ ಹೇಳಿ, ಫ್ಲೈಟ್ ಲೇಟ್ ಆಗಿದೆ ಅಂತ ಹೇಳಿ, 4 ತಾಸು ಲೇಟ್ ಆಗತ್ತೆ ಅಂತ ಹೇಳಿ ಆರಾಮ್ ಕೂತ್ಕೊಳ್ಳಿ. ನಿಮಗೆ ನಾನು ಐಡಿಯಾ ಮಾಡ್ತೀನಿ, ನಂದೊಂದು ಗೇಮ್ಸ್ ಇದಾವೆ ಭಾರಿ ಫೇಮಸ್, ಜಿಗ್ಲರ್ ಗೇಮ್ಸ್ ಅಂತ, ಅದೆಲ್ಲ ಕೊಡ್ತೀನಿ ಬಂದ್ಬಿಡಿ ನೀವೆಲ್ಲರೂ ಅಂದ್ರು. ಅವ್ರಂದ್ರು, ಅಯ್ಯೋ ಜಿಗ್ಲರ್ ಗೇಮ್ ಫ್ರೀ ಆಗಿ ಸಿಗತ್ತಾ?
ಅವನು ಬಹಳ ಕಮ್ಮಿ ಚಾರ್ಜ್ ಮಾಡ್ತಾನೆ, ನಿಮ್ಗೆ ಗೊತ್ತಿರ್ಬೇಕು. ಒಂದು ಪ್ರೋಗ್ರಾಮಿಗೆ $9,999 $10,000 ಅಂದ್ರೆ ಸುಮಾರು $7,00,000. ಒಂದ್ ದಿವಸಕ್ಕೆ $7,00,000 ಚಾರ್ಜ್ ಮಾಡ್ತಾನ ಅಂತ. ಫ್ರೀ ಆಗಿ ಕೊಡ್ತೀನಿ ಅಂತಾನೆ. ಅಯ್ಯೋ ಬೆಸ್ಟ್ ಆಗ್ಬಿಡು ಅಂದ್ರು ಅವರು. ಊರಿಗೆಲ್ಲ ಫೋನ್ ಮಾಡಿದ್ರು, ಜಿಗ್ಲರ್ ನಮ್ ಜೊತೆಗಿದ್ದಾರೆ, ಒಂದು ಆಕ್ಟಿವಿಟಿ ಮಾಡ್ತಿದೀವಿ ಅಂದ್ರು. ಬಂದ್ರು 5 ಜನ ಒಂದ್ ಟೇಬಲ್ ಮಾಡಿದ, ಅವ್ರಿಗೆಲ್ಲ ಒಂದ್ ಕಿಟ್ ಕೊಟ್ಟ. ಅವರೆಲ್ಲ ಸಂಭ್ರಮದಿಂದ ಆಡ್ತಾ ಇದ್ರು ಎಲ್ಲರೂ. 4 ತಾಸು ಟೈಮ್ ಇದೆಯಲ್ಲ ಹೆಂಗಿದ್ರು. ಆ ಗುಂಪಲ್ಲೂ ಮುದುಕ ಇದ್ದ, 90 ವರ್ಷದ ಮುದುಕ. ಅವನು ಜಿಗ್ಲರ್ ಪುಟ್ಟ ಹುಡುಗ ಇದ್ದಾಗಿಂದ ನೋಡಿದ್ದಾನೆ. ಅವನು ಜಿಗ್ಲರ್ ಕಡೆ ಬಂದ, ಅವನ್ ಭುಜ ಹಿಡಿದ ಮೂಲೆ ಕರ್ಕೊಂಡು ಹೋದ. ಜಿಗ್ಲರ್, ವೆರಿ ಗುಡ್, ಎಕ್ಸಲೆಂಟ್, ಥ್ಯಾಂಕ್ ಯು, ಕಂಗ್ರಾಚುಲೇಷನ್ಸ್, ಬೆಸ್ಟ್ ಅಂತಿದ್ಯಲ್ಲಪ್ಪ ನೀನು. ಖರೆ ಹೇಳು, ನೀನ್ ಸಂತೋಷ ಆಗಿದ್ಯಾ? ವಿಮಾನ ಲೇಟ್ ಆದ ಸಂತೋಷ ಆಗಿದ್ಯಾ ಅಂತ ಕೇಳಿದ. ಜಿಗ್ಲರ್ ಹೇಳಿದ, ಇಲ್ಲ ಸರ್, ಬಹಳ ಬೇಜಾರಾಗಿದೆ ನನಗೆ. ಯಾಕೆ? ನಾನು ಅಲ್ಲಿ ಲೆಕ್ಚರ್ ಕೊಡ್ತೀನಿ ಅಂತ ಹೇಳಿದ್ದೆ, 1200 ಜನ ಕಾಯ್ತಿರ್ತಾರೆ, ನನಗೆ ಹೋಗಕ್ ಆಗ್ಲಿಲ್ಲ. ನನ್ ತಪ್ಪಲ್ಲ, ಬಟ್ ಅದು ಹೋಗ್ಲಿಕ್ಕೆ ಆಗ್ಲಿಲ್ಲ, ಕೆಟ್ಟ ಅನಿಸ್ತು, ಅಷ್ಟು ಜನ ಕಾಯಿಸಿದ್ನಲ್ಲ ನಾನು ಅಂತೇಳಿ. ಮತ್ ಇನ್ನೊಂದು, ನಾನು ಸುಳ್ಳು ಬೇರೆ ಹೇಳ್ಬಿಟ್ಟೆ, ನಾನು ಖುಷಿಯಾಗಿದ್ದೀನಿ ಅಂತ. ಖುಷಿಯಾಗಿಲ್ಲ ಸರ್. ಅವ್ರು ಸಿಟ್ಟು ಬಂತು. ಹಂಗಾದ್ರೆ ಎಕ್ಸಲೆಂಟ್, ವಂಡರ್ಫುಲ್ ಅಂತ ಯಾಕೆ ಹೇಳಿದೆ ನೀನು? ಆಗ ಅವನು ಹೇಳಿದಂತ ಮಾತು ನೀವು ಯಾರು ಮರಿಬಾರ್ದು. ಅವನು ಹೇಳ್ತಾನೆ, ಐ ವಾಂಟ್ ಟು ಕ್ರಿಯೇಟ್ ಸಮಥಿಂಗ್ ದಟ್ ಐ ವಿಶ್ ಟು ಫೀಲ್. ಐ ವಾಂಟ್ ಟು ಕ್ರಿಯೇಟ್ ಸಮಥಿಂಗ್ ದಟ್ ಐ ವಿಶ್ ಟು ಫೀಲ್. ಈಗ ನನಗೆ ಸಂತೋಷ ಆಗ್ಬೇಕು, ದುಃಖ ಆಗಿದೆ ನನಗೀಗ. ಏನಪ್ಪ ನನಗೆ ಆಗ್ಬಿಟ್ಟಿದೆ, ಮನಸ್ಸು ಬೇಜಾರಾಗಿದೆ. ಖುಷಿ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಮತ್ತೊಬ್ಬನ ಮುಖ ನೋಡಕ್ ಆಗಲ್ಲ. ನಿಮ್ ದುಃಖ ಆದ ಮತ್ತೊಬ್ಬನ ಹೇಳ್ಬೇಕಾ? ಬೇಡ, ದುಃಖ ಪಡ್ಬೇಡ್ರಪ್ಪ, ಚೆನ್ನಾಗಿರ್ರಪ್ಪ ಅಂತ ಹೇಳ್ಬೇಕಾ ನೀವು? ಬೇಕಾಗಿಲ್ಲ. ಅವನು ಹೇಳ್ತಾನೆ, ಇಫ್ ಐ ವಿಶ್ ಟು ಫೀಲ್ ಗುಡ್, ಇಟ್ ಇಸ್ ಮೈ ಜಾಬ್ ಟು ಕ್ರಿಯೇಟ್ ಗುಡ್ನೆಸ್ ಅರೌಂಡ್ ಮೀ. ಈಗ ನಾನು ಸಂತೋಷವಾಗಿರ್ಬೇಕು ಅಂದ್ರೆ ನಾನು ಸಂತೋಷ ವಾತಾವರಣ ಸೃಷ್ಟಿ ಮಾಡ್ಬೇಕು, ಮತ್ತೊಬ್ರಿಗೋಸ್ಕರ ಕಾಯ್ಬೇಡ. ಅವ್ನು ಹೇಳ್ತಾನೆ, ನೀವೇನು ಫುಟ್ಬಾಲ ನೀವು ವಾರಕ್ಕೊಮ್ಮೆ ಹವಾ ಹಾಕ್ಸ್ಕೊಂಡ್ ಬರೋದಕ್ಕೆ? ಯು ಡೋಂಟ್ ವಾಂಟ್ ಸಂಬಡಿ ಟು ಪಂಪ್ ಬೇರ್ ಇನ್ ಟು ಯು. ಅವರೇ ಪಂಪ್ ಮಾಡ್ಬೇಕು ನಿಮ್ಗೆ, ನೀವು ಉತ್ಸಾಹದಿಂದ ಇರ್ಬೇಕು. ಅವ್ನು ಹೇಳ್ತಾನೆ, ಇಫ್ ಐ ವಾಂಟ್ ಟು ಬಿ ಹ್ಯಾಪಿ, ಐ ಶುಡ್ ಕ್ರಿಯೇಟ್ ಹ್ಯಾಪಿನೆಸ್. ಈಗ ನೋಡಿ, ಇಷ್ಟೊಂದು ಜನ ಇದ್ದಾರೆ, ಖುಷಿಯಾಗಿದ್ದಾರೆ, ಇವರೆಲ್ಲ ಆಟ ಆಡ್ತಿದ್ದಾರೆ, ಅವ್ರು ನೋಡಿ ನನಗೆ ಸಂತೋಷ ಆಗತ್ತೆ. ಅದಕ್ಕೆ ಹೇಳ್ತಾನೆ, ನೀವು ನಾಯಕರಾಗಬೇಕಾದ್ರೆ ಒಂದು ದೊಡ್ಡ ಗುಣ ಅದು. ನೀವು ಸಂತೋಷವಾಗಿರ್ಬೇಕಾದ್ರೆ ಮತ್ತೊಬ್ಬರಿಗೋಸ್ಕರ ಕಾಯ್ಬೇಡಿ. ಸಂತೋಷವಾದ ಯಾರು ಮಾಡ್ಬೇಕು ನೋಡ್ರಿ, ಬಹಳ ದುಃಖ ಆಗಿದೆ, ಯಾರು ಚೆನ್ನಾಗಿ ಮಾತಾಡೋರೇ ಇಲ್ಲ, ಯಾಕೆ ಬೇರೆದವ್ರು ಯಾಕೆ ಬೇಕು ನಿಮಗೆ? ಯು ಶುಡ್ ಕ್ರಿಯೇಟ್ ಹ್ಯಾಪಿನೆಸ್ ಯುವರ್ ಸೆಲ್ಫ್. ನಿಮ್ಮಲ್ಲೇ ಕೆಲವು ಫ್ರೆಂಡ್ಸ್ ಇರ್ತಾರೆ, ನೋಡಿದ್ದೀರಾ? ನಗನಗ್ತಾ ಇರ್ತಾರೆ, ಖುಷಿಯಾಗಿರ್ತಾರೆ, ಚೆನ್ನಾಗಿರ್ತಾರೆ. ಅವ್ರು ಒಂದ್ ದಿವ್ಸ ಬರದೆ ಹೋದ್ರೆ, ಎಲ್ಲಿ ಹೋಗಿದ್ದೇವ ನಿನ್ನೆ ನೀನು, ಬೋರ್ ಆಗಿತ್ತು ನೋಡೋಣ ಇಲ್ಲ ಅಂತ ಹೇಳಿ ಅನ್ನಲ್ಲ. ಇನ್ನು ಕೆಲವ್ರು ಇರ್ತಾರೆ, ಅವ್ರು ಬಂದ್ರೆ ಬೋರ್ ಆಗುತ್ತೆ, ಬಂದಪ್ಪ ಮತ್ತಿವನು ಅನ್ನಲ್ಲ ನಾವು. ಅಂದ್ರೆ ಪ್ರತಿಯೊಬ್ಬರು ಒಂದು ವಾತಾವರಣ ತಗೊಂಡು ಹೋಗ್ತೀವಿ ನಾವು. ಕೆಲವ್ರು ನೋಡಿದಾಗ ಹೋಗಿ ಮಾತಾಡ್ಸ್ಬೇಕು ಅನ್ಸುತ್ತೆ, ಕೆಲವ್ರು ಬಂದ್ರೆ ಬಿಟ್ಟು ಓಡ್ ಹೋಗ್ಬೇಕು ಅನ್ಸುತ್ತೆ. ನೀವ್ ಯಾವ ತರ ಆಗ್ತೀರಿ? ಜಿಗ್ಲರ್ ಹೇಳೋದು ಅದು. ನೀವ್ ಹೆಂಗ್ ಆಗ್ಬೇಕು ಅಂದ್ರೆ, ನಿಮ್ಮನ್ನ ನೋಡಿ 4 ಜನ ಉತ್ಸಾಹ ಬರ್ಬೇಕು. ಪ್ರತಿ ಸಲ ನನಗೆ ಮೋಟಿವೇಶನ್ ಕೊಡೋರು ಯಾರು ಸರ್? ಅಂಗಡಿಯಲ್ಲಿ ಸಿಗುತ್ತಾ ಮೋಟಿವೇಶನ್? ನಾನೇ ಪಡ್ಕೋಬೇಕು ಒಳಗಡೆ. ಅದಕ್ಕೆ ಜಿಗ್ಲರ್ ಹೇಳ್ತಾನೆ, ಇಫ್ ಐ ವಾಂಟ್ ಟು ಬಿ ಹ್ಯಾಪಿ, ಇಟ್ ಈಸ್ ಮೈ ಜಾಬ್ ಟು ಕ್ರಿಯೇಟ್ ಹ್ಯಾಪಿನೆಸ್ ಅರೌಂಡ್ ಮೀ. ಸುತ್ತಮುತ್ತ ಇರೋರೆಲ್ಲ ನಗನಗ್ತಾ ಇದೆ, ನಾನು ಸಂತೋಷ ಆಗಿರಲ್ಲೇನ್ರಿ? ಎಲ್ರು ಉದ್ದ ಮುಖ ಹಾಕೊಂಡು ಅಯ್ಯೋ ಏನೋ ಮಾಡೋದಪ್ಪ ಅನ್ಕೋದು, ನನಗೂ ಹಂಗೆ ಮಾಡ್ಬೇಕು ಅನ್ಸುತ್ತೆ. ಅದಕ್ಕೆ ಹೇಳ್ತೀನಿ, ಡೋಂಟ್ ಡಿಪೆಂಡ್ ಆನ್ ಸಂಬಡಿ. ಇಫ್ ಯು ವಾಂಟ್ ಟು ಬಿ ಹ್ಯಾಪಿ, ಕ್ರಿಯೇಟ್ ಹ್ಯಾಪಿನೆಸ್ ಅರೌಂಡ್ ಯು. ಸಂತೋಷ ನಾನು ಸೃಷ್ಟಿ ಮಾಡ್ತೀನಿ, ನಗನಗ್ತಾ ಇರ್ತೀನಿ.